actor Tilak. I'm playing the gangster. ಎಲ್ಲ ರಿಯಲ್ ಆಗಿ ಶೂಟ್ ಮಾಡೋಣ. Basically, it's a action comedy genre ಅಂತ ಹೇಳ್ಬೋದು. ಈ prankster gangster ಜೊತೆ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ? Prank ಮಾಡ್ತಾ ಎಲ್ಲರ ಹತ್ರ prank ಮಾಡ್ಬೋದು. ಆ ಒಂದು ವ್ಯಕ್ತಿ ಯಾರ ಹತ್ರ ಮಾಡಬಾರ್ದು ಅವ್ರ ಹತ್ರ ಮಾಡಿದಾಗ ಏನಾಗುತ್ತೆ ಅನ್ನೋದೇ ಕಥೆ. ನಮಗೆ ಸರ್ಪ್ರೈಸಸ್ ಆಗ್ಲಿ ಪ್ರಾಂಕ್ಸ್ ಆಗ್ಲಿ ಇಷ್ಟ ಆಗಲ್ಲ. ಅದರಲ್ಲೂ ಸಾಂಗ್ಸ್ ಗಳು ಸೂಪರ್ ಡೂಪರ್ ಆಗಿ ಬಂದಿದೆ. ಜಾನ್ ಕೆನೆಡಿ ಅವರ ಸಾಂಗ್ಸ್. ನನಗೆ ಏನಾಗಿದೆ ಇಂದು ನೀನಕ್ಕಾಗ ಕನಸೆ ಕಳುವಾಗಿದೆ ನಂದು. ಯಾವ ಒಂದು ಸಿಚುಯೇಷನ್ ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತು. ಗ್ಯಾಂಗ್ಸ್ಟರ್ ಹೇಳ್ತಾನೆ ನಿಮ್ಗೆ ಗ್ಯಾಂಗ್ಸ್ಟರ್ಗೆ ಬ್ಯೂಟಿಫುಲ್ ಒಂದು ಡೈಲಾಗ್ ಇದೆ. ಇದರಲ್ಲಿ ಗಿರೀಶ್ ಜೊತೆ ಇನ್ನೊಬ್ರು ಗಿರೀಶ್ ಸೇರ್ಕೊಂಡಿದ್ದಾರೆ ನಿಮ್ಗೆ ಸಾಥ್ ಕೊಡೋದು. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಈಸ್ ಇನ್ ದ ಗ್ಯಾಂಗ್ಸ್ಟರ್ ಟೀಮ್. ಸೊ ಕಾಸ್ಟ್ಯೂಮ್ ಡಿಸೈನರ್ ಬಗ್ಗೆ ಅಥವಾ ನೀವೇ ಡಿಸೈನ್ ಮಾಡ್ಕೊಂಡ್ರೆ ಹೇಗೆ? ಸೊ ಒಂದೇ ಕಾಸ್ಟ್ಯೂಮ್ ಇದೆ. ಸೊ ಐ ಸೆಡ್ ಲೆಟ್ ಮೀ ಡೂ ದಿಸ್. ಆ ಗ್ಯಾಂಗ್ಸ್ಟರ್ ಹೆಂಗ್ ಡ್ರೆಸ್ ಮಾಡ್ಕೊಂತಾನೋ ಅದೇ ಒಂದು ಬ್ಲಾಕ್ ಕಾನ್ಸೆಪ್ಟ್ ಇಟ್ಕೊಂಡು ವಿ ಜಸ್ಟ್ ಡಿಸೈನ್ ಸಮಥಿಂಗ್ ಇನ್ ಮೈ ಹೆಡ್ ಅಂಡ್ ಹಿ ಲೈಕ್ ಇಟ್ ಅಂಡ್ ವಿ ವೆಂಟ್. ಆಲ್ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್. ನಾನು ಹೇಳಿದ್ನಲ್ಲ, ನಾನು ಒಬ್ಬರ ಬಗ್ಗೆ ಹೇಳೋದಕ್ಕಿಂತ ದ ಎಂಟೈರ್ ಯೂನಿಟ್ ಇಟ್ ಸೆಲ್ಫ್ ಇಸ್ ವೆರಿ ಟ್ಯಾಲೆಂಟೆಡ್. ಹಾಯ್ ಹೆಲೋ ನಮಸ್ಕಾರ. ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ಇವರ ಅಭಿನಯದ ಜಲಕ್ಕಿಂದ ಮೋಡಿ ಮಾಡೇ ಬಿಡ್ತಾರೆ ಸರಕ್ ಸರಕ್. ಇವರ ಅಭಿನಯದ ಜಲಕ್ಕಿಂದ ಮೋಡಿ ಮಾಡೇ ಬಿಡ್ತಾರೆ ಸರಕ್ ಸರಕ್. ಇವರ ವಾಯ್ಸ್ ಓ ಮೈ ಗಾಡ್ ಫುಲ್ ಖಡಕ್. ಇವರ ನೇಚರ್ ಬೆಣ್ಣೆ ಮುರುಕ್. ಅವರೇ ನಮ್ಮ ಫೇವರಿಟ್ ಆಕ್ಟರ್ ತಿಲಕ್. ಹಾಯ್. ಗ್ಯಾಂಗ್ಸ್ಟರ್ ಆಗಿ ಏನ್ ಲಿಂಚಿಂಗ್ ಆ ಪೋಸ್ಟರ್ ನೋಡ್ತಾ ಇದ್ರೆ ದೃಷ್ಟಿ ತಾಕತ್ತೆ ನಿಜ. ಸೊ ಎಲ್ಲಾ ಸಿನಿಮಾದಲ್ಲೂ ಡಿಫ್ರೆಂಟ್ ಶೇಡು. ತಿಲಕ್ ಅವರು ಇದ್ರಲ್ಲಿ ಇನ್ನು ಯಾವ ರೀತಿ ಕಾಣಿಸ್ಕೊಳ್ಬಹುದು ಗ್ಯಾಂಗ್ಸ್ಟರ್ ಆಗಿ, ಏನೆಲ್ಲ ಮಾಡ್ಬೋದು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಸೊ ವಾಟ್ ಯು ವಾಂಟ್ ಟು ಸೇ? ಆಸ್ ದ ಟೈಟಲ್ ಸಜೆಸ್ಟ್, ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್, ಎರಡು ಮೇಜರ್ ಕ್ಯಾರೆಕ್ಟರ್ ಬರುತ್ತೆ ಸಿನಿಮಾದಲ್ಲಿ. ಸೊ ಐ ಆಮ್ ಪ್ಲೇಯಿಂಗ್ ದ ಗ್ಯಾಂಗ್ಸ್ಟರ್. ಬೇಸಿಕಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ನಡುವೆ ಪ್ರಾಂಕ್ಸ್ ಎಲ್ಲ ಮಾಡೋದು, ಅದನ್ನು ವಿಡಿಯೋ ಮಾಡೋದು, ಜನಕ್ಕೆ ಆವಲಿ ಕೊಡೋದು ತುಂಬಾ ನಡೀತಾ ಇದೆ. ಸೊ ವಾಟ್ ಹ್ಯಾಪನ್ಸ್ ವೆನ್ ಅ ಪ್ರಾಂಕ್ ಗೋಸ್ ರಾಂಗ್, ಅದ್ರ ಮೇಲೆ ಕತೆ ಮಾಡ್ಕೊಂಡು ನಮ್ಮ ಗಿರೀಶ್ ಅಂತ ಡೈರೆಕ್ಟರ್ ಅವ್ರ ಹೀರೋ ಆಗಿ ಇದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಅದ್ಭುತವಾದಂತ ಒಂದು ಸಬ್ಜೆಕ್ಟ್, ಒಂದು ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ. ಫಸ್ಟ್ ಟೈಮ್ ಒಂದು ನರೇಟ್ ಮಾಡಿದಾಗ ಹೌದಲ್ವಾ ಇದನ್ನ ನಾವು ಟಿವಿಲಿ ನೋಡ್ತಾ ಇರ್ತೀವಿ, ವೈ ಕಾಂಟ್ ಐ ಮೀನ್ ಇನ್ನು ಸಿನಿಮಾ ಮಾಡೋದು ಹೆಂಗಿರ್ಬೋದು ಅಂತ ಯೋಚನೆ ಮಾಡಿದಿರಲ್ಲ. ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಹಿಮ್. ಲವ್ಲಿ ಕಾನ್ಸೆಪ್ಟ್. ಐ ಥರೋಲಿ ಎಂಜಾಯ್ಡ್ ಪ್ಲೇಯಿಂಗ್ ದ ಗ್ಯಾಂಗ್ಸ್ಟರ್. ಅಂಡ್ ಬೇಸಿಕ್ಲಿ ಇಟ್ಸ್ ಆಕ್ಷನ್ ಕಾಮಿಡಿ ಜಾನ್ರಾ ಅಂತ ಹೇಳ್ಬೋದು. ಲಾಟ್ ಆಫ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ವಿತ್ ಲಾಟ್ ಆಫ್ ಕಾಮಿಕ್ ಆಂಗಲ್ಸ್ ಟು ಇಟ್. ಏನೋ ಮಾಡ್ತಿದೆ ಅಲ್ಲಿ ಅಂತ ನೀವು ಒಂದು ವಾಯ್ಸ್ ಆಗ್ತೀರಾ. ಲೈಕ್ ಈ ಪ್ರಾಂಕ್ಸ್ಟರ್ ಗ್ಯಾಂಗ್ಸ್ಟರ್ ಜೊತೆ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ? ಅದೇ ಹೇಳಿದ್ನಲ್ಲ, ಪ್ರಾಂಕ್ ಮಾಡ್ತಾ ಎಲ್ಲರ ಹತ್ರ ಪ್ರಾಂಕ್ ಮಾಡ್ಬೋದು. ಬಟ್ ಆ ಒಂದು ವ್ಯಕ್ತಿ ಯಾರ ಹತ್ರ ಮಾಡಬಾರ್ದು ಅವ್ರ ಹತ್ರ ಮಾಡಿದಾಗ ಏನಾಗುತ್ತೆ ಅನ್ನೋದೇ ಕತೆ. ಸೊ ಈ ಪ್ರಾಂಕ್ಸ್ಟರ್ ಬಂದು ಗ್ಯಾಂಗ್ಸ್ಟರ್ ಜೊತೆ ಪ್ರಾಂಕ್ ಮಾಡಿದಾಗ ಆ ಕತೆ ಅಲ್ಲಿಂದ ಶುರು ಆಗುತ್ತೆ. ಸೊ ಅಲ್ಲಿಂದ ಏನೇನಾಗುತ್ತೆ ಅನ್ನೋದೇ ಸಿನಿಮಾ. ಸೊ ಕಾಮಿಡಿ ಜೊತೆ ಆಕ್ಷನ್ ಸಕ್ಕದ ಇರುತ್ತೆ. ಅದ್ರಲ್ಲೂ ಸಾಂಗ್ಸ್ ಗಳು ಸೂಪರ್ ಡೂಪರ್ ಆಗಿ ಬಂದಿದೆ. ಜಾನ್ ಕೆನೆಡಿ ಅವರ ಸಾಂಗ್ಸ್, ಒಂದು ಥೀಮ್ ಸಾಂಗ್ಸ್ ಕೂಡ ಇದೆ, ಮೊಂಟಾಜ್ ಸಾಂಗ್ಸ್ ಕೂಡ ಇದೆ. ಸೊ ಹೇಳಿ, ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ, ಹೇಗಿತ್ತು ಆ ಮೂಮೆಂಟ್ ಎಲ್ಲ? ಬೇಸಿಕ್ಲಿ ಸಿನಿಮಾದ 4 ಸಾಂಗ್ಸ್ ಇದೆ. ಅದರಲ್ಲಿ ಮೆಜಾರಿಟಿ ಅದೇ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ವಿಚ್ ಇಸ್ ಫಾರ್ ಗಿರೀಶ್ ಅಂಡ್ ಹೀರೋಯಿನ್. ಇನ್ನು 2 ಸಾಂಗ್ ಬಂದು ಇಟ್ ಗೋಸ್ ಥ್ರೂ ದ ಮೂವಿ. ನಾನು ಅದನ್ನ ಏನ್ ಹೇಳ್ಬೋದು, ಐ ಮೀನ್ ಸ್ಟೋರಿ ಜೊತೆನೆ ಹೋಗುವಂತ ಒಂದು ಸಾಂಗ್, ಒಂದು ಮಾಂಟಾಜ್ ಸಾಂಗ್ ತರ ಮಾಡಿದೀವಿ. ಅಂಡ್ ಕ್ಲೈಮ್ಯಾಕ್ಸ್ ಸಾಂಗ್ ಒಂದಿದೆ, ಅದು ತುಂಬಾನೇ ಯುನೀಕ್ ಆಗಿದೆ. ಯಾಕೆಂದ್ರೆ ನಾರ್ಮಲ್ ಆಗಿ ಫೈಟ್ ಮಾಡ್ತೀವಿ, ಫೈಟ್ ನೋಡ್ತೀರಾ ನೀವು. ಇದರಲ್ಲಿ ಒಂದು ಸಾಂಗ್ ಜೊತೆ ಒಂದು ಕತೆ ನಡೆಯುತ್ತೆ, ಅದ್ರಲ್ಲಿ ಫೈಟು ಆಗುತ್ತೆ. ಸೊ ಆ ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಇದೆ ವಿಚ್ ಇಸ್ ವೆರಿ ವೆರಿ ನೈಸ್. ಸೊ ಏನೋ ಯೂನಿಕ್ ಟ್ರೈ ಮಾಡಿದೀವಿ. ಐ ಹೋಪ್ ದ ಆಡಿಯನ್ಸ್ ಲೈಕ್ಸ್ ಇಟ್. ಐ ಸರೆಂಡರ್. ಆಕ್ಚುಲಿ ಮಾತ್ರ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಎಲ್ಲರ ಪ್ರೀತಿನಲ್ಲಿ ನೀವು ಅರೆಸ್ಟ್ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ. ತಿಲಕ್, ನಿಮ್ಗೂ ಈ ಗನ್ಗೂ ಅವಿನಾಭಾವ ಸಂಬಂಧ ಅನ್ಸುತ್ತೆ. ಪ್ಲೀಸ್ ಹೋಗಿ. ಥ್ಯಾಂಕ್ ಯು. ಅಟ್ಲೀಸ್ಟ್ ಗನ್ ಆದ್ರೂ ಒರಿಜಿನಲ್ ಕೊಡ್ಬೋದಾಗಿತ್ತಲ್ಲ ಮೇಡಮ್. ಆಕ್ಚುಲಿ ನೀವು ಪ್ರಾಂಕ್ಸ್ಟರ್ ಜೊತೆ ಸೇರ್ಕೊಳ್ತಿರಲ್ಲ, ಅದಕ್ಕೆ ರಿಯಲ್ ಬೇಡ ಅಂತ. ಸೊ ಈ ಒಂದು ಸಿನಿಮಾದಲ್ಲಿ ನಮ್ಮ ಗಿರೀಶ್ ಅವರು ನೀವು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪೋಸ್ಟರ್ ನೋಡಿದ್ರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಪ್ರತಿಭಾವಂತ ನಟ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ನಿರ್ದೇಶಕ. ಯಾಕೆಂದ್ರೆ ತುಂಬಾ ಜನ ಬರ್ತಾರೆ ಇಂಡಸ್ಟ್ರಿಗೆ. ಐ ಮೀನ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೀಪಲ್ ಕಮ್, ಲಾಟ್ ಆಫ್ ಪೀಪಲ್ ಗೋ. ಬಟ್ ಗಿರೀಶ್ ಅವರು ಐ ಥಿಂಕ್ ಇಸ್ ಹಿಯರ್ ಟು ಸ್ಟೇ. ಯಾಕೆಂದ್ರೆ ನಾಲೆಡ್ಜ್ ಇದೆ ಸಿನಿಮಾ ಬಗ್ಗೆ. ಅವರು ಪ್ರತಿಯೊಂದು ಶಾರ್ಟ್ ಎಕ್ಸ್ಪ್ಲೇನ್ ಮಾಡೋದಾಗ್ಲೂ ಒಂದು ಹೋಮ್ ವರ್ಕ್ ಇರುತ್ತೆ. ಸೊ ಒಬ್ಬ ನಟನಿಗೆ ಅದು ಈಸಿ ಆಗುತ್ತೆ ಆಕ್ಟ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಡೈರೆಕ್ಟರ್ ಇಸ್ ವೆರಿ ಕ್ಲಿಯರ್ ಕಟ್ ಆಗಿರ್ತಾರಲ್ವಾ. ಸೊ ನನ್ನ ಜಾಬ್ ತುಂಬಾ ಈಸಿ ಆಯ್ತು ಸೆಟ್ ಅಲ್ಲಿ. ಯಾಕಂದ್ರೆ ಹಿ ನ್ಯೂ ವಾಟ್ ಯು ವಾಂಟೆಡ್ ಟು ಶೂ. ನನಗೆ ಹೇಳಿದ್ರು, ಸರ್ ಇಷ್ಟೇ ದಿನ ಬೇಕು ನನಗೆ, ಇಷ್ಟೇ ದಿನ ಮುಗಿಸ್ತೀನಿ ಅಂತ. ನಾನು ಕೇಳಿದೆ ಅವ್ರನ್ನ, ಅಲ್ಲ ಇಷ್ಟು ಎಲಾಬರೇಟ್ ಕತೆ ಹೇಳಿದೀರಾ, ಮುಗ್ಸಕ್ ಆಗುತ್ತೆ ಈ ಬಂಚಲ್ಲಿ ಅಂದ್ರೆ. ಬಟ್ ಲಕ್ಕಿಲಿ ಇಟ್ ಡಿಡ್. ಯಾಕಂದ್ರೆ ಅಷ್ಟು ನೀಟಾಗಿ ಪ್ಲಾನ್ ಮಾಡಿದ್ರು ಸಿನಿಮಾನ ಕಂಪ್ಲೀಟ್ ಆಗಿ. ಅಂಡ್ ಅವ್ರ ಬ್ರದರ್ ಇದನ್ನ ಪ್ರೊಡಕ್ಷನ್ ಮಾಡಿರೋದು. ಸೊ ಯಾ, ಓವರ್ ಆಲ್ ವೆರಿ ಟ್ಯಾಲೆಂಟೆಡ್ ಟೀಮ್. ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್. ಯಾಕಂದ್ರೆ ನನಗೆ
ಹೊಸಬ್ರ ಜೊತೆ ವರ್ಕ್ ಮಾಡೋದು ಒಂದು ಹೊಸ ಎನರ್ಜಿ ಕೊಡುತ್ತೆ. ಅದು ನಿಮ್ಗೆ ಗೊತ್ತಲ್ಲ, ಎನಿ ನ್ಯೂ ಕಮರ್ಸ್ ಇಸ್ ಅ ಡಿಫ್ರೆಂಟ್ ಎನರ್ಜಿ ಟು ಇಟ್. ಅಂದ್ರೆ ಏನೋ ಮಾಡಬೇಕು, ನಾವು ಗೆಲ್ಲಬೇಕು ಅನ್ನೋ ಒಂದು ಹಠ ಅವರಲ್ಲಿರುತ್ತೆ. ಸೊ ಅಂಥವ್ರ ಜೊತೆ ನಾವು ವರ್ಕ್ ಮಾಡಿದಾಗ ದರ್ ಇಸ್ ಅ ಡಿಫ್ರೆಂಟ್ ವರ್ಕ್ ಅಟ್ಮಾಸ್ಫಿಯರ್, ಒಂದು ಎನರ್ಜಿನೇ ಬೇರೆ ಇರುತ್ತೆ. ಸೊ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ದ ಎಂಟೈರ್ ಟೀಮ್. ಓಕೆ, ತಿಲಕ್ನ ಗ್ಯಾಂಗ್ಸ್ಟರ್ ಆಗಿ ನೋಡ್ತಾ ಇದ್ವಿ ನಾವು. ಸೊ ಗ್ಯಾಂಗ್ಸ್ಟರ್ ಆಗಿ ಯಾವ ಒಂದು ಸಿಚುಯೇಷನ್ ನಿಮ್ಮನ್ನ ಕಾಡುತ್ತೆ ಈ ಸಿನಿಮಾದಲ್ಲಿ? ನೀವು ಯಾವ ಒಂದು ಸಿಚುಯೇಷನ್ ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತು? ಅಂದ್ರೆ ನನಗೆ ಈ ಸಿನಿಮಾಲ್ ಒಂದು ಲೈನ್ ಇದೆ. ಗ್ಯಾಂಗ್ಸ್ಟರ್ ಹೇಳ್ತಾನೆ ಗ್ಯಾಂಗ್ಸ್ಟರ್ಗೆ, ನಾನು ಬಯಸಿ ನಾನು ಗ್ಯಾಂಗ್ಸ್ಟರ್ ಆಗಿಲ್ಲ, ನನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೀತು, ಅದು ನನ್ನ ಈ ತರ ಮಾಡ್ಬಿಡ್ತು ಅನ್ನೋದು ಒಂದು ಆ ಸಿನಿಮಾ ನೀವು ನೋಡ್ಬೇಕು. ಅದು ಜಲಕ್ ಬಂದ್ಬಿಟ್ರೆ ಅಲ್ಲಿ ಜಲಕ್ ನಿಮ್ಗೆ ಸಿಗಲ್ಲ. ಸೊ ಅಲ್ಲೇ ಜಲಕ್ ನೋಡಿ ನೀವು. ತುಂಬಾ ಅದ್ಭುತವಾದಂತ ಒಂದು ಲೈನ್ ಅದು. ಅಂಡ್ ದಟ್ಸ್ ವಾಟ್ ಐ ಸೆಡ್, ಒಂದು ಮೆಚೂರಿಟಿ ಇದೆ ಆ ರೈಟಿಂಗ್ ಅಲ್ಲಿ, ಮತ್ತೆ ಆ ಕ್ಯಾರೆಕ್ಟರ್ ಅಷ್ಟೇ. ಇದು ವೇ ಹಿ ಇಸ್ ರಿಟನ್ ಬೋತ್ ದ ಕ್ಯಾರೆಕ್ಟರ್ಸ್, ಗ್ಯಾಂಗ್ಸ್ಟರ್ ಆಗಲಿ ಪ್ರ್ಯಾಂಕ್ಸ್ಟರ್ ಆಗಿರ್ಲಿ, ಎರಡೂ ಇಟ್ಸ್ ನಾರ್ತ್ ಪೋಲ್ ಸೌತ್ ಪೋಲ್. ಬಟ್ ಇವೆನ್ಚುಲಿ ನೀವು ಸಿನಿಮಾ ನೋಡಿದಾಗ ಮಧ್ಯದಲ್ಲಿ ಬಂದು ಎಷ್ಟು ಬ್ಯೂಟಿಫುಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ, ಅಷ್ಟೇ ನನ್ನ ಲೈಫ್ ಇಷ್ಟು ಸಿಂಪಲ್ ಲೈಫ್ ನಾವೇ ಇಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂತೀವ ಅನ್ನೋದಕ್ಕೆ ಐ ಥಿಂಕ್ ಗ್ಯಾಂಗ್ಸ್ಟರ್ ಆನ್ ಪ್ರ್ಯಾಂಕ್ಸ್ಟರ್ ಇಸ್ ಅ ಬ್ಯೂಟಿಫುಲ್. ಲೈಫ್ ಇಸ್ ಫುಲ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಹೇಳಲಿಕ್ಕಾಗಲ್ಲ ಯಾವ ಮೂಮೆಂಟ್ ಹೇಗಿರುತ್ತೆ ಅಂತ ಹೇಳಿ. ಅಂಡ್ ನಾನು ಹೇಳಕ್ ಇಷ್ಟಪಡ್ತೀನಿ, ಕಾದು ತಿನ್ನುವಂತ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ವೇಟ್ ಮಾಡಿ, ಏನೆಲ್ಲ ಸ್ಪೆಷಾಲಿಟಿ ಇದೆ 1 by 1 ಅಪ್ಡೇಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಆನಂದ್ ಆಡಿಯೋದಲ್ಲಿ. ಈಗ ನಿಮ್ಮ ಲೈಫ್ ಅಲ್ಲಿ ವಿ ಆಲ್ ಲವ್ ಪ್ರೈಮ್ಸ್, ರೈಟ್? ನಾಟ್ ಮೀ. ವೈ ನಾಟ್? ಯಾಕೆ? ನನಗೆ ಸರ್ಪ್ರೈಸಸ್ ಆಗ್ಲಿ ಪ್ರಾಂಕ್ಸ್ ಆಗ್ಲಿ ಇಷ್ಟ ಆಗಲ್ಲ. ಐ ಆಮ್ ವೆರಿ ದಟ್ಸ್ ಸೋ ಸ್ಟ್ರೇಂಜ್. ನಿಮ್ಗೆ ಇಷ್ಟ ಆಗುತ್ತಾ ಪ್ರಾಂಕ್ ಮಾಡೋದು? ಯಾರಾದ್ರೂ ಮಾಡ್ಸೋಣ ಬಿಡಿ, ನಮ್ಮ ಫ್ರೆಂಡ್ಸ್ ಕೂತಾರೆ ಬೇರೆ ಏನ್ ಬೇಕಾದ್ರೂ ಮಾಡಿಸ್ಬೋದು. ಸೊ ಅದಕ್ಕೆ ತಿಲಕ್ಗೆ ಪ್ರಾಂಕ್ ಮಾಡೋದು ಅಷ್ಟೇ ಈಸಿ ಅಲ್ಲ ಅಂತ ಅಲ್ಲ? ಸೊ ಯಾರು ಟ್ರೈ ಮಾಡಿದಾರ ಪ್ರಾಂಕ್ ಮಾಡ್ಲಿಕ್ಕೆ? ಇಲ್ಲ, ಐ ಥಿಂಕ್ ನನ್ನ ಡೆಮಿನ್ಯೂರ್ ಹಂಗಿದೆ ಮೋಸ್ಟ್ಲಿ. ನೋಡೋ ಇವನ್ ಹತ್ರ ಬೇಡ, ಅವರು ಬೇರೆ ಯಾರು ಸಮಾಜ ಬೇಕು. ಬಟ್ ನಾನ್ ನೋಡ್ದಾಗ ಕೆಲವು ಟೈಮ್ ಎಂಜಾಯ್ ಮಾಡ್ತೀನಿ. ಬಟ್ ಐ ಥಿಂಕ್ ದೇರ್ಸ್ ಅ ವೆರಿ ಥಿನ್ ಲೈನ್. ಕೆಲವೆಲ್ಲ ನಾನು ನೋಡಿದಾಗ ಐ ಥಿಂಕ್ ಸ್ವಲ್ಪ ಓವರ್ಬೋರ್ಡ್ ಹೋಗ್ತಾರೆ ಜನ. ಯಾಕಂದ್ರೆ ಒಂದು ಥಿನ್ ಲೈನ್ ಇರುತ್ತೆ ಟು ಡೂ ಅ ಪ್ರಾಂಕ್. ಅಂದ್ರೆ ಅದೆಲ್ಲ ಒಂದ್ ಕಡೆ ಅದನ್ನ ಮೀರಿ ಹೋದಾಗ ಇಟ್ ವಿಲ್ ಡೆಫಿನೆಟ್ಲಿ ಹರ್ಟ್ ದ ಪರ್ಸನ್. ಅದು ಏನೇ ಆಗಿರ್ಬೋದು, ನೀವು ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡ್ಕೊಬಹುದು, ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಸಂಬಡಿ ಎಲ್ಸಸ್ ಫೀಲಿಂಗ್ಸ್. ನನ್ನೊಂದು ಎಕ್ಸಾಕ್ಟ್ಲಿ. ಸೊ ಪ್ರಾಂಕ್ ಆಗಿರ್ಬೇಕು, ಅದು ಸೀರಿಯಸ್ ಆಗಿ ಹೋಗ್ಬೇಕು. ಎಕ್ಸಾಕ್ಟ್ಲಿ. ಐ ಥಿಂಕ್ ಅದೇನಾಗುತ್ತೆ ಅಂದ್ರೆ, ಮಾಡ್ತಾ 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 ನಾವ್ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋದಾಗ ಯು ವಿಲ್ ಡೆಫಿನೆಟ್ಲಿ ಆಗೋಣ ಹರ್ಟ್ ದ ಅದರ್ ಪರ್ಸನ್ ಹೂಸ್ ಅವ್ರಿಗೆ ಗೊತ್ತಿರಲ್ಲ ಏನಾಗ್ತಾರೆ. I mean, I'm not a big fan of pranks. Yes, ಆ ರೀತಿ ಏನಾದ್ರು ಒಂದು ಮೆಸೇಜ್ ಇರಬಹುದಾ ಈ ಸಿನಿಮಾದಲ್ಲಿ? ಖಂಡಿತ ಅದೇ ಹೇಳ್ತಲ್ಲ, when a prank goes wrong, what happens? ಅದು ತುಂಬಾನೇ ದೊಡ್ಡ ಲೆಸನ್ ಅದು ಎಲ್ಲಾರ್ಗು. ಪ್ರಾಂಕ್ಸ್ ಮಾಡೋರ್ಗುನು ಐ ಥಿಂಕ್ ಇಟ್ಸ್ ಐ ಓಪನರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಲೈಫ್ ಇಸ್ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾವಿದೀವಿ, ಸಿನಿಮಾಗಳು ಮಾಡ್ತೀವಿ. ದಟ್ ಇಸ್ ವೇರ್ ಯು ಕ್ಯಾನ್ ಕಮ್ ಅಂಡ್ ವಾಚ್ ಫಿಲ್ಮ್ಸ್ ಅಂಡ್ ಗೆಟ್ ಎಂಟರ್ಟೈನ್. ಬಟ್ ಇನ್ನೊಬ್ಬರ ಲೈಫ್ ಜೊತೆ ಅದನ್ನ ಪ್ರ್ಯಾಂಕ್ ಮಾಡಿ ಅದನ್ನ ಎಂಟರ್ಟೈನ್ಮೆಂಟ್ ಗೋಸ್ಕರ ಯೂಸ್ ಮಾಡೋದು ಐ ಥಿಂಕ್ ಇಟ್ಸ್ not fun. ಅದಕ್ಕೆ ಅನ್ಸುತ್ತೆ ಗಿರೀಶ್ ತುಂಬಾ ಕಷ್ಟಪಡ್ತಾರೆ ನಿಮ್ಮನ್ನ ಒಪ್ಸೋದಕ್ಕೆ. ಸರ್ ಅದು 1,000 ಸಬ್ಸ್ಕ್ರೈಬರ್, 4,000 ಅವರ್ಸ್, ಎಷ್ಟೆಲ್ಲ ಕಷ್ಟಪಡ್ತಾರೆ ಅವರು. ಅವ್ರ ಪ್ರಾಂಕ್ ನ ನೀವು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಿಲ್ಲ. ಆತರ ತುಂಬಾ ಜನ ಇದಾರೆ. ಈಗಂತೂ ಡಿಜಿಟಲ್ ವರ್ಲ್ಡ್ ಎಲ್ಲರೂ ಅವ್ರದೇ ಒಂದು ಚಾನೆಲ್ ನ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಅವ್ರದೇ ಒಂದು ಕಾನ್ಸೆಪ್ಟ್. ದಟ್ ಇಸ್ ಫೈನ್, ಐ ಆಮ್ ನಾಟ್ ಅಗೇನ್ಸ್ಟ್ ದಟ್. ನೀವು ಚಾನೆಲ್ ಮಾಡಿ ನಿಮ್ಮ ಒಂದು ಲೈಫ್ ಬಗ್ಗೆ ಜನಕ್ಕೆ ತಿಳಿಸಿ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ, ಟ್ರಾವೆಲ್ ಆಗಿರ್ಬೋದು, ವಾಟ್ ಎವರ್. ಬಟ್ ವಿತೌಟ್ ಸಂಬಡೀಸ್ ಕನ್ಸೆಂಟ್ ಪ್ರ್ಯಾಂಕ್ ಮಾಡಿ ಅದನ್ನ ಎಂಟರ್ಟೈನ್ಮೆಂಟ್ ಗೋಸ್ಕರ ಯೂಸ್ ಮಾಡೋದು ನನ್ನ ಇದಕ್ಕೆ ಐ ಥಿಂಕ್ ಫನಿ ಆಗಿದ್ರೆ ಓಕೆ. ಇಫ್ ಇಟ್ಸ್ ನಾಟ್ ಗೋಟ್ ಹರ್ಟ್ ಎನಿಬಡಿ ಇಟ್ಸ್ ಫೈನ್. ಬಟ್ ಅದು ಯಾರಾದ್ರೂ ಹರ್ಟ್ ಆಗಿದ್ರೆ ಐ ಥಿಂಕ್ ಯು ಶುಡ್ ಅವಾಯ್ಡ್. ಎಸ್, ನೀವು ನೋಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರ್ಯಾಂಕ್ ವಿಡಿಯೋಸ್? ಐ ಆಮ್ ನಾಟ್ ಅ ಸೋಷಿಯಲ್ ಮೀಡಿಯಾ ಪರ್ಸನ್. ಐ ಆಮ್ ವೆರಿ ವೆರಿ ಸಾರಿ. ನಾನು ಆಕ್ಚುಲಿ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಸ್ಟಾರ್ಟ್ ಆದಾಗ ಒಂದಷ್ಟು ದಿನ ನನಗೂ ಇತ್ತು ಹಾಕಬೇಕು ಮಾಡಬೇಕು ಅಂತ. ಬಟ್ ನಾವ್ ಐಮ್ ವೆರಿ ವೆರಿ ಐ ಕೀಪ್ ಮೈ ಪರ್ಸನಲ್ ಲೈಫ್ ವೆರಿ ಪರ್ಸನಲ್. ವಾಟ್ ಎವರ್ ಯು ಸಿ ಆನ್ ಮೈ ಸೋಷಿಯಲ್ ಹ್ಯಾಂಡಲ್ಸ್ ವಿಲ್ ಬಿ ಓನ್ಲಿ ಅಬೌಟ್ ಮೈ ವರ್ಕ್. ಸೊ ಯಾ, ವರ್ಕ್ ಗೆ ಏನ್ ಬೇಕೋ ಅದು ಮಾತ್ರ ಅಲ್ಲಿ ಇರುತ್ತೆ ಹೊರತು ಪರ್ಸನಲ್ ಆಗಿ ಏನೂ ಇರಲ್ಲ. ಸೊ ನಾಟ್ ಟೂ ಮಚ್ ಅಡಿಕ್ಷನ್, ಎಷ್ಟಿರ್ಬೇಕೋ ಅಷ್ಟು ಅಷ್ಟೇ. ಓಕೆ. ಸೊ ತಿಲಕ್ ಅವರು ಏನೆಲ್ಲ ಹಾಬೀಸ್ ಇದೆ? ನೀವು ತುಂಬಾ ಬಿಸಿ ಇರ್ತೀರಾ ಅಂಡ್ ಫ್ರೀ ಟೈಮ್ ಅಲ್ಲಿ ಹೇಗ್ ಮಾಡ್ತೀರಾ ಅನ್ನೋದು? ಮೇಡಮ್, ನನಗೆ ಫ್ರೀ ಟೈಮ್ ಅಲ್ಲಿ ಐ ಲವ್ ಕುಕಿಂಗ್. ಯಾಕಂದ್ರೆ ಈ ಲಾಕ್ ಡೌನ್, ಈ ಕೋವಿಡ್ ಟೈಮ್ಸ್ ಇಂದ ಎಲ್ಲೋ ಒಂದ್ ಕಡೆ ನಾವೆಲ್ಲರೂ ವಿ ಹ್ಯಾವ್ ಬಿಕಮ್ ಕುಕ್ಸ್ ಅಂತ ನಂಗೆ ಅನ್ಸುತ್ತೆ. ಯಾವ ಕೈ ರುಚಿ ಟೇಸ್ಟ್ ಮಾಡುವುದು ತಿಲಕ್ ಮಾಡ್ತಾರೆ? ನಾನ್ ಸಿಂಪಲ್, ಐ ಮೇಕ್ ನೈಸ್ ದಾಲ್ ಚಾವಲ್, ಸ್ಟೇಪಲ್ ಫುಡ್, ನಥಿಂಗ್ ವೆರಿ ಕಾಂಪ್ಲಿಕೇಟೆಡ್. ಐ ಲವ್ ಕುಕಿಂಗ್ ಅಂಡ್ ಆಫ್ ಕೋರ್ಸ್ ನನಗೆ ಟೈಮ್ ಸಿಕ್ಕಿದಾಗ ಐ ಲವ್ ವಾಚಿಂಗ್ ಮೂವೀಸ್, ವಾಟ್ಸ್ ಹ್ಯಾಪನಿಂಗ್ ಅಂಡ್ ಸ್ಟಫ್. ಯಾ, ಅದು ಬಿಟ್ಟು ಅಂದ್ರೆ
ನನಗೆ ಮಲ್ಗೋ ತುಂಬಾ ಇಷ್ಟ. ಐ ಲವ್ ಸ್ಲೀಪಿಂಗ್. ನನಗೆ ಶೂಟಿಂಗ್ ಇದ್ದಾಗ ಕೆಲವು ಟೈಮ್ ನಮಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಸೊ ಐ ರಿಯಲಿ ರೆಸ್ಟ್ ವೆಲ್. ಬೇಸಿಕ್ಸ್ ಆಫ್ ಲೈಫ್ ಅಷ್ಟೇ. ಸಿಕ್ಕಾಪಟ್ಟೆ ಶೆಕೆ ಆಗ್ತದೆ, ನಾಟ್ ಬಿಕಾಸ್ ಆಫ್ ದಿಸ್ ಸಮ್ಮರ್, ಬಿಕಾಸ್ ವಿ ಆರ್ ವಿತ್ ದ ಹಾಟೆಸ್ಟ್ ಮ್ಯಾನ್. ಅದು ನೀವು ಜಾಕೆಟ್ ಬೇರೆ ಹಾಕೊಂಡ್ಬಂದಿದ್ದೀರಿ. ಬರೀ 40 ಡಿಗ್ರಿ ಅಷ್ಟೇ, ಏನಿಲ್ಲ. ಸೊ ಹೆಂಗೆ ಯಾವ ಸೀಸನ್ ಅಲ್ಲಿ ಆಯ್ತು ಶೂಟಿಂಗ್ ಬರಾಬರಿ ಆಗ್ಬಿಡಿದೆ? ಈಗ ಶೂಟಿಂಗ್ ಫುಲ್ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗ್ತಾ ಇದೆ. ಸೊ ಹೇಗಾಯ್ತು ಶೂಟಿಂಗ್? ನಾನು ಹೇಳಿದ್ನಲ್ಲ, ಗಿರೀಶ್ ಅವ್ರು ಬಂದು when he came to me with ನರೇಶನ್ ಕೇಳಿದ್ಮೇಲೆ ಪ್ಲಾನಿಂಗ್ ಇದೆಯಲ್ಲ, ಇಟ್ ವಾಸ್ ಟು ದ ಟೀಮ್. ಸೊ ನಾವು ಐ ಥಿಂಕ್ ವಿ ಸ್ಟಾರ್ಟ್ ಇನ್ ಅಕ್ಟೋಬರ್. ನಾವು ಏಪ್ರಿಲ್ ಅಲ್ಲಿ ಸಿನಿಮಾ ಮುಗ್ದು ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಈಗ 6 months ಅಲ್ಲಿ ನಾವು ಸಿನಿಮಾ ಮುಗಿಸಿದೀವಿ, ರಿಲೀಸ್ ರೆಡಿ ಆಗ್ತಾ ಇದೆ. So yeah, I mean, that's what I said. Planning was amazing. Execution was even more brilliant. ನಮಗೂ ಅಷ್ಟೇ, ಒಂದು ಸಿನಿಮಾ ಶುರು ಆದಾಗ ಜರ್ನಿ ಒಂದು ಇರುತ್ತಲ್ಲ, ವಿ ಎಂಜಾಯ್ ದ ಜರ್ನಿ. ಆ ಜರ್ನಿ ಯಾವತ್ತೂ ಒಂದು ಹಂತಕ್ಕೆ ಬಂದು ಮುಗಿಬೇಕು. ಕೆಲವು ಟೈಮ್ ಏನಾಗುತ್ತೆ, ಕೆಲವು ಸಿನಿಮಾಗಳಲ್ಲಿ ನಾವು ಶುರು ಮಾಡ್ತೀವಿ, ಸ್ಟಾಪ್ ಆಗುತ್ತೆ, ಮತ್ತೆ ಶುರು ಆಗುತ್ತೆ. ಇಟ್ ಗೋಸ್ ಆನ್ ಫಾರ್ ಇಯರ್ಸ್. ಈ ಸಿನಿಮಾ ನಂಗೆ ಆಗಿಲ್ಲ. ಶುರು ಆಯ್ತು, ಒಂದು ಫ್ಲೋ ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ A to Z ಹೋಗ್ಬೇಕು, ಅಲ್ಲಿ ಹೋದ್ವಿ. So yeah, beautiful journey, and I think the credit must go to Girish and his team for planning it so nicely and executing it properly. Okay, ಇದರಲ್ಲಿ ಗಿರೀಶ್ ಜೊತೆ ಇನ್ನೊಬ್ರು ಗಿರೀಶ್ ಸೇರ್ಕೊಂಡಿದ್ದಾರೆ ನಿಮ್ಗೆ ಸಾಥ್ ಕೊಡೋಕೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಅಷ್ಟೇ ಕ್ರೈಮ್ ಅಲ್ಲಿ ಪಾರ್ಟ್ನರ್. ಹೌದು, I mean he is in the gangster team. ಅವರು ಗಿರೀಶ್ ಅವ್ರು ಬಂದು ನಮ್ಮ ಡೈರೆಕ್ಟರ್ ತುಂಬಾನೇ ಆತ್ಮೀಯರು. ಸೊ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ವರ್ಕ್ ಮಾಡಿ ಇಲ್ಲಿ ಆಕ್ಟ್ ಕೂಡ ಮಾಡಿದ್ವಿ ಈ ಸಿನಿಮಾದಲ್ಲಿ. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇರೋದ್ನಲ್ಲ, ಹೊಸ ಟೀಮ್ ಜೊತೆ ವರ್ಕ್ ಮಾಡಕ್ಕೆ ಇಟ್ಸ್ ಆಲ್ವೇಸ್ ಅ ಪ್ಲೇಜರ್. ನಿಮ್ಗೇನೋ ಒಂದು ಹೊಸತನ ನಿಮ್ಮಲ್ಲೇ ಬರುತ್ತೆ, ಬಿಕಾಸ್ ಯು ಆರ್ ಮಿಂಗ್ಲಿಂಗ್ ವಿತ್ ನ್ಯೂ ಪೀಪಲ್ ಅಂಡ್ ಯು ನೋ ಇಟ್ಸ್ ಆಲ್ವೇಸ್ ಎಕ್ಸೈಟಿಂಗ್ ಟು ವರ್ಕ್ ವಿತ್ ನ್ಯೂ ಟ್ಯಾಲೆಂಟ್ಸ್. ಥರೋಲಿ ಎಂಜಾಯ್ ಇಟ್. ಸೊ ಮೂವಿ ಆಗಿದೆ ಜೂನ್ ಮೇ ಅಲ್ಲಿ ಬಂದ್ಬಿಡುತ್ತೆ ಎಲೆಕ್ಷನ್ ಆದ್ಮೇಲೆ. ಮೋಸ್ಟ್ಲಿ ಮೇ ಎಂಡೇ ಬರ್ಬೋದು, ಇಲ್ಲ ಜೂನ್ ಫಸ್ಟ್ ವೀಕ್. ಸೊ ಆಸ್ ಅನ್ ಆಡಿಯನ್, ನೀವೇ ಒಬ್ಬ ವೀಕ್ಷಕನಾಗಿ ನೋಡಿದಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಈಗ ನೋಡ್ತಾ ಇದ್ದೇನೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್? ನಾವ್ ಯಾವ್ದೇ ಸಿನಿಮಾ ಮಾಡಿದ್ರು ಅದು ಜನಕ್ಕೆ ಇಷ್ಟ ಆಗಬೇಕು, ಅಂಡ್ ದೇ ಶುಡ್ ಗೆಟ್ ಎಂಟರ್ಟೈನ್, ದೇ ಶುಡ್ ಗೆಟ್ ದೇರ್ ಮನೀಸ್ ವರ್ತ್ ಅಂತಾನೆ ಇರುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಪ್ರೇಕ್ಷಕರೇ ಆಸ್ ಅಲ್ಟಿಮೇಟ್ ನಮ್ಗೆ ರಿಸಲ್ಟ್ ಕೊಡುವಂತವ್ರು. ಸೊ ಯಾ, ಐ ಆಮ್ ಶೋರ್ ನಮ್ ಕಡೆಯಿಂದ ಒಂದು ಆನೆಸ್ಟ್ ಎಫರ್ಟ್ ಇದೆ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ ಅನ್ನೋ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ. ಇನ್ನು ಮುಂದಕ್ಕೆ ಅವ್ರ ಕೈಲಿದೆ, ಅವ್ರು ನೋಡಿ ಮೆಚ್ಕೊಬೇಕು. ಅಂಡ್ ಅವ್ರ ವಿಶಸ್ ಮತ್ತೆ ಅವರ ಒಂದು ಸಪೋರ್ಟ್ ನಮ್ಮಲ್ಲಿ ಯಾವಾಗೂ ಇದ್ದೇ ಇದೆ. ಹೊಸ ಒಂದು ಒಳ್ಳೆ ಚಿತ್ರ ಬಂದಾಗ ಅವ್ರು ನಮ್ಮನ್ನ ಬೆನ್ತಟ್ಟಿ ಗೆಲ್ಸಿದ್ದಾರೆ. ಸೊ ಐ ಹೋಪ್ ಗ್ಯಾಂಗ್ಸ್ಟರ್ ಪ್ರಾಂಕ್ಸ್ ಆಲ್ಸೋ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದೆಮ್. ಯಾವ ತರ ಆಯ್ತು ಶೂಟಿಂಗ್ ಮೂಮೆಂಟ್? ಆ ಸ್ಪಾಟ್ ಅಲ್ಲಿ ಆದಂತ ಫನ್ನಿಯಸ್ಟ್ ಒಂದು ಸಿಚುಯೇಷನ್ ಶೇರ್ ಮಾಡೋದಾದ್ರೆ? ಫನ್ನಿಯಸ್ಟ್ ಸಿಚುಯೇಷನ್ಸ್ ಅಂದ್ರೆ ನಮ್ ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಫನಿ ಮೂಮೆಂಟ್ಸ್ ಇದೆ. ಆ ಪ್ರಾಂಕ್ಸ್ಟರ್ ಗ್ಯಾಂಗ್ಸ್ಟರ್ ಕಾಂಬಿನೇಷನ್ ಇದೆಯಲ್ಲ. ಸೊ ನಮ್ದೇನಂದ್ರೆ ನನ್ನ ಪಾರ್ಟ್ ಬಂದಾಗ ಮಾತ್ರ ತುಂಬಾ ಸೀರಿಯಸ್ ಆಗಿರುತ್ತೆ ಸಿನಿಮಾ. Whereas the other part is full of fun and comedy. ಯಾಕಂದ್ರೆ ನಾನು ಬಂದ ತಕ್ಷಣ ಆ ಕಾಮಿಡಿ ಎಲಿಮೆಂಟ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಅಂದ್ರೆ ಕಂಪ್ಲೀಟ್ ಸ್ಟಾಪ್ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರಾಂಕ್ ಇಸ್ ಗಾನ್ ರಾಂಗ್ ಆಲ್ರೆಡಿ ವಿತ್ ದ ಗ್ಯಾಂಗ್ಸ್ಟರ್. ಸೊ ಯಾ, ತುಂಬಾ ವಿ ಶಾರ್ಟ್ ಇನ್ ಮೆಜಾರಿಟಿ ಪೋರ್ಷನ್ ನಾವು ಬೆಂಗಳೂರು ಸುತ್ತಮುತ್ತನೇ ಮಾಡಿದ್ವಿ. ಅಂಡ್ ವಿಜುವಲಿ ಇಟ್ಸ್ ಅ ಟ್ರೀಟ್. ನಾನು ನೋಡಿದ ಸಿನಿಮಾ ಅಂಡ್ ಐ ಲವ್ಡ್ ಇಟ್. ಸೊ ದೇರ್ ಆರ್ ಮೆನಿ ಫನ್ನಿಯಸ್ಟ್ events situations ಇದೆ ಫಿಲಮ್ ಅಲ್ಲಿ. ತುಂಬಾ ಫನಿ ಇನ್ಸಿಡೆಂಟ್ಸ್ ಇದೆ, ಫನಿ ಸಿಚುವೇಶನ್ಸ್ ಇದೆ. ಬಟ್ ಅದೇ ನಾನು ಹೇಳಿದ್ನಲ್ಲ, ವೆನ್ ಇಟ್ ಕಮ್ಸ್ ಟು ದ ಗ್ಯಾಂಗ್ಸ್ಟರ್ ಪಾರ್ಟ್ ಬಂದ ತಕ್ಷಣ ನಿಮಗೆ ಒಂದು ಸೀರಿಯಸ್ನೆಸ್ ಶುರು ಆಗುತ್ತೆ ಸಿನಿಮಾ. ಸೆಟ್ಟಲ್ ಹಂಗೇನಾ ತಿಲಕ್ ಅವರು? ಹೇಗೆ ಲೈಕ್ ಮಾತಾಡ್ಸೋದು ಹೆಂಗೆ ಅಂತ ಫೀಲ್ ಆಗುತ್ತಾ? ಆತರ ಏನಿಲ್ಲ ಅಲ್ಲ, ಯು ಆರ್ ವೆರಿ ಜೋವಿಯಲ್, ವೆರಿ ಫ್ರೆಂಡ್ಲಿ. ಈ ಕ್ವಶನ್ ನಾನು ಕೇಳಬಾರ್ದು. ನಮ್ಮ ಡೈರೆಕ್ಟರ್ ಗಿರೀಶ್ ಅವ್ರು ಬರ್ತಾರೆ, ಮತ್ತೆ ನಮ್ಮ ಹೀರೋಯಿನ್ ಬರ್ತಾರೆ, ಅವ್ರನ್ನ ಕೇಳಿ. ಅಲ್ಲ, ಈಗ ಶೂಟ್ ಮಾಡ್ತಿದ್ದಾಗ ನಿಮ್ಗೆ ಏನಾದ್ರು ಕಾಟ ಕೊಟ್ಟವ್ರು ಯಾರು ಜಾಸ್ತಿ? ಲೈಕ್ ಅಯ್ಯೋ ಸಾಕಪ್ಪ ಇವ್ರು ಮುಗಿಸಿದ್ರೆ ಸಾಕು, ಆ ತರದೇನಾದ್ರು? ಇಲ್ಲ, ನಾನು ಹೇಳಿದ್ನಲ್ಲ, ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಇನ್ ದಿಸ್ ಫಿಲ್ಮ್. ಯಾಕಂದ್ರೆ ನಾನು ಬೆಳಗ್ಗೆ ಹೊತ್ತು ಹೋದಾಗ ಮೂವಿ ನಾವು ಸೆಟ್ ಹೋಗಿದ ತಕ್ಷಣ ನಮ್ಗೆ ಗೊತ್ತಿತ್ತು ಏನ್ ಮಾಡ್ತಾ ಇದೀವಿ ಅಂತ. ಅಂಡ್ ನಮ್ಗೆ ಟೈಮ್ ಸಿಗ್ತಾರಲ್ಲ ಈ ತರ, ಯಾಕಂದ್ರೆ ಅವ್ರು ಆಲ್ರೆಡಿ ಪ್ರ್ಯಾಂಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು. ಸಿನಿಮಾ ಪೂರ್ತಿ ಪ್ರ್ಯಾಂಕ್ಸೇ ಇದೆ. ಸೊ ಈ ಪೋರ್ಷನ್ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಸೀರಿಯಸ್ ಆಗಿ ಯಾವ ತರ ಬೇಕು ಅಂತ ಪ್ಲಾನ್ ಮಾಡಿ ನೀಟಾಗಿ ಸಿನಿಮಾ ಮುಗಿಸಿದೀವಿ. ಎಲ್ಲೋ ಒಂದ್ ಕಡೆ ಸಿನಿಮಾ ಮುಗ್ದೋಯ್ತು ಅಂತ ಒಂದ್ ಇದಿದೆ, ಆದ್ರೆ ಯಾಕಾದ್ರೂ ಡಿಲೇ ಆಗ್ತಾ ಇದೆ, ಇಲ್ಲ ಏನ್ ಮಾಡ್ತಾ ಇದೆ, ಚೆನ್ನಾಗಿ ಇಟ್ ಕೇಮ್ ಔಟ್ ರಿಯಲಿ ವೆಲ್. ಅದೇ ಹೇಳಿದ್ನಲ್ಲ, ಒಂದು ನೀಟ್ ಪ್ಲಾನಿಂಗ್ ಇಂದ ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಸಿನಿಮಾ ಮುಗಿಸಿದ್ದಾರೆ. ಸೊ ಐ ರಿಯಲಿ ಎಂಜಾಯ್ ದ ಪ್ರೋಸೆಸ್. ಅದು ಸ್ಟಾರ್ಟ್ ಆದ್ರೆ ಮುಗಿಬೇಕು ಕ್ಲೀನ್ ಆಗಿ. ಸೊ ಇಟ್ಸ್ ಹ್ಯಾಪನಿಂಗ್. ಸೊ ಎಂಟೈರ್ ಟೀಮ್ ಗೆ ಕ್ರೆಡಿಟ್ ಹೋಗುತ್ತೆ, ಎಸ್ಪೆಷಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಅಜಯ್ ಅವರು. ಅಜಯ್ ಅಗೇನ್ ಇಸ್ ನ್ಯೂ ಬಿ, ಹೊಸ ಪ್ರತಿಭೆ. ಅದೇ ಹೇಳಿದ್ನಲ್ಲ, ಬಂಚ್ ಆಫ್ ಟ್ಯಾಲೆಂಟೆಡ್ ಗೈಸ್ ಅಂಡ್ ಟೆಕ್ನಿಕಲಿ ಸೌಂಡ್ ಇರುವಂತ ಒಂದು ಟೀಮು.
ಎಡಿಟರ್ ರತೀಶ್ ಅಂತ ಅವರು ಕೂಡ ಇಸ್ ಅ ನ್ಯೂ ಬಿ. ಸೊ ಯಾ, ಒಂದು ಹೇಳಿದ್ನಲ್ಲ, ಒಂದು ಹೊಸ ತಂಡ, ಒಂದು ಹೊಸ ಪ್ರಯತ್ನ, ನಿಮ್ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ. ಓಕೆ, ಸಾಂಗ್ಸ್ ಗಳೀಗ ಎಲ್ಲರೂ ಹಮ್ ಮಾಡ್ತಾ ಇದಾರೆ. ಅದರಲ್ಲೂ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಅವರಿಬ್ರದ್ದು. ಸೊ ಈ ಸಾಂಗ್ಸ್ ಎಲ್ಲ ನೋಡಿದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಜಾನ್ ಕೆನೆಡಿ ಅವ್ರ ಬಗ್ಗೆ? Very, very talented. John Kennedy ಬಗ್ಗೆ already, he's done so many movies and one of the upcoming talents in our Kannada industry. ನೀವು ಸಾಂಗ್ಸ್ ಕೇಳಿದ್ದೀರಾ, ಸೊ ದಟ್ಸ್ ದ ಟೆಸ್ಟಿಮನಿ ಫಾರ್ ಹಿಸ್ ಟ್ಯಾಲೆಂಟ್. ಸೊ ಇದರಲ್ಲೂ ಕೂಡ 4 ಅದ್ಭುತವಾದಂಥ ಸಾಂಗ್ಸ್ ಇದೆ, ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಆಗಿದೆ ಸಿನಿಮಾದಲ್ಲಿ. ಸೊ ಯಾ, ಆಲ್ ಕ್ರೆಡಿಟ್ ಗೋಸ್ ದ ಎಂಟೈರ್ ಟೀಮ್. ನಾನು ಹೇಳಿದ್ನಲ್ಲ, ನಾನು ಒಬ್ಬರ ಬಗ್ಗೆ ಹೇಳೋದಕ್ಕಿಂತ ದ ಎಂಟೈರ್ ಯೂನಿಟ್ ಇಟ್ ಸೆಲ್ಫ್ ಇಸ್ ವೆರಿ ಟ್ಯಾಲೆಂಟೆಡ್. ಬಿ ಇಟ್ ಜಾನ್, ಬಿ ಇಟ್ ಗಿರೀಶ್ ಆಗಿರಲಿ, ಬಿಜಾಲ್ ಆಗಿರ್ಲಿ, ಮತ್ತೆ ನಮ್ಮ ಅಜಯ್ ಆಗಿರ್ಲಿ. ಸೊ ಒಂದು ಯು ಸಿ ಅ ನ್ಯೂ ಎನರ್ಜಿ ಆನ್ ಸ್ಕ್ರೀನ್ ವೆನ್ ಯು ವಾಚ್ ದ ಫಿಲ್ಮ್. ಈ ಕ್ವೆಶ್ಚನ್ ಮಿಸ್ ಮಾಡೋಂಗಿಲ್ಲ, ಯಾಕಂದ್ರೆ ತಿಲಕ್ ಅವರ ಅಪಿಯರೆನ್ಸ್ ಅಂತೂ ಸ್ಟನ್ನಿಂಗ್ ಆಗಿರುತ್ತೆ, ಅದ್ರಲ್ಲಿ ಗ್ಯಾಂಗ್ಸ್ಟರ್ ಅಂತ ಹೇಳಿದ್ರೆ. ಸೊ ಕಾಸ್ಟ್ಯೂಮ್ ಡಿಸೈನರ್ ಬಗ್ಗೆ ಅಥವಾ ನೀವೇ ಡಿಸೈನ್ ಮಾಡ್ಕೊಂಡ್ರೆ ಹೇಗೆ? ಹೆಂಗ್ ಗೊತ್ತಾಯ್ತು ನಿಮಗೆ? ನಿಮ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಸೊ ನನಗೆ ಕಾಸ್ಟ್ಯೂಮ್ಸ್ ಎಲ್ಲ ಐ ಆಮ್ ಆಕ್ಚುಲಿ ವೆರಿ ಪರ್ಟಿಕ್ಯುಲರ್. ನನಗೆ ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ, ಈ ಕತೆ ನಡೆಯೋದು 1 ಡೇ ಅಲ್ಲಿ. ಬೇಸಿಕ್ಲಿ ಒಂದು ಪ್ರ್ಯಾಂಕ್ ಆಗುತ್ತೆ, ಅಂದ್ರೆ ನನ್ನ ಪಾರ್ಟ್ ಬಂದಾಗ ನಾನು ಹೇಳ್ತಾ ಇರೋದು. ಸೊ ಒಂದೇ ಕಾಸ್ಟ್ಯೂಮ್ ಇರೋದು. ಸೊ ಐ ಸೆಡ್ ಲೆಟ್ ಮೀ ಡೂ ದಿಸ್. ಅಂದ್ರೆ ಒಂದೇ ಕಾಸ್ಟ್ಯೂಮ್ ಇದೆ. ಅವ್ರು ಒಂದು ಪರ್ಟಿಕ್ಯುಲರ್ ನಮ್ಮ ಡೈರೆಕ್ಟರ್ ಒಂದೇ ಒಂದು ಸರ್ ಬ್ಲ್ಯಾಕೇ ಬೇಕು, ನನಗೆ ಕಂಪ್ಲೀಟ್ ಬ್ಲ್ಯಾಕ್ ಬೇಕು. ಸೊ ವಿ ವೆಂಟ್ ವಿತ್ ಒಬ್ಬ ಗ್ಯಾನ್ಸ್ಟರ್ ಹೆಂಗ್ ಡ್ರೆಸ್ ಮಾಡ್ಕೊತಾನೋ ಅದೇ ಒಂದು ಬ್ಲ್ಯಾಕ್ ಕಾನ್ಸೆಪ್ಟ್ ಇಟ್ಕೊಂಡು ವಿ ಜಸ್ಟ್ ಡಿಸೈನ್ ಸಮಥಿಂಗ್ ಇನ್ ಮೈ ಹೆಡ್ ಅಂಡ್ ಹಿ ಲೈಕ್ಡ್ ಇಟ್ ಅಂಡ್ ವಿ ವೆಂಟ್ ಅಹೆಡ್. Okay, so totally full of curiosity. Gangster May or June ಅತಿ ಶೀಘ್ರದಲ್ಲಿ ಬರಲಿ. What do you want to convey to our audience? ಒಂದು ಹೊಸ ಪ್ರಯತ್ನ, ಒಂದು ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವು ಯಾವತ್ತೂ ನಮ್ಮ ಬೆಂತಟ್ಟಿ ನಮ್ಮನ್ನ ಗೆಲ್ಸಿದ್ದೀರಾ. ಸೊ ಇದು ಒಂದು ಆ ತರ ಪ್ರಯತ್ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಜೂನ್ ಫಸ್ಟ್ ವೀಕ್ ಅಲ್ಲಿ ನಾವು ರಿಲೀಸ್ ಆಗ್ತದೆ ಸಿನಿಮಾ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತು ನಿಮ್ಮ ಸಪೋರ್ಟ್ ನಮ್ಮಲ್ಲಿ. Thank you, Tilak. Pleasure talking to you. We are really eagerly waiting to see you. Big screen. So gangster ಆಗಿ ತಿಲಕ್ ಅವರ ಅಪಿಯರೆನ್ಸ್ ಯಾವ ತರ ಇರುತ್ತೆ ವಿಲ್ ಸಿ. ಅದಕ್ಕೂ ಮುನ್ನ ಆನಂದ್ ಆಡಿಯೋದಲ್ಲಿ ಟ್ರೇಲರ್, ಸಾಂಗ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಎಲ್ಲ ನೋಡಿ ಅಪ್ಡೇಟ್ ನ ತಿಳ್ಕೊಂಡು ಫಸ್ಟ್ ಡೇ ಫಸ್ಟ್ ಶೋ ಮೂವಿ ರಿಲೀಸ್ ಆದಾಗ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. Thank you so much. Very rare, a spider can fall in its own web.